ನಾಗಾಶಯನ ಹರಿ ಪರಿ ಯೋಗ ನಿದ್ರೆಯೊಳಿರುವುದು ಬಲು ತೋರಿ. ನಾಗಾಶಯನ ಹರಿ ನಾಗಾಶಯನ ಹರಿ ಪರಿ ಯೋಗ ನಿದ್ರೆಯೊಳಿರುವುದು ಬಲು ತೋರಿ. ನಾಗಾಶಯನ ಹರಿ ಜಗವಾಹರಿ ಹರಿ ವಿಷ್ಣುವೈವದರು ಅವತಾರವನ್ನೆತ್ತಿ ಜಗವಾಹರಿ ಹರಿ ವಿಷ್ಣುವೈವದರು ಅವತಾರವನ್ನೆತ್ತಿ ಗುರುಪಾಂಡವರ ಸಹಿತ ಜನರ ಜಂಜಾಟವನೀಗಲು ಗುರುಪಾಂಡವರ ಸಹಿತ ಜನರ ಜಂಜಾಟವನೀಗಲು. ನಾಗಾಶಯನ ಹರಿ ಪರಿ ಯೋಗ ನಿದ್ರೆಯೊಳಿರುವುದು ಬಲು ತೋರಿ. ನಾಗಾಶಯನ ಹರಿ ಗುರುಪಾಂಡವರ ವಿಚಾರದೆ ಗುರುಪಾಂಡವರ ವಿಚಾರದೆ ಚಿಂತೆಗೀಡಾಗಿದ್ದ ಸೂತ್ರಧಾರಿ. ಗುರುಪಾಂಡವರ ವಿಚಾರದೆ ಚಿಂತೆಗೀಡಾಗಿದ್ದ ಸೂತ್ರಧಾರಿ. ಹರಿಯ ನಟನೆಯು ಆಶ್ಚರ್ಯಕರ ಕೃಷ್ಣ 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 ಹರಿಯ ನಟನೆಯು ಆಶ್ಚರ್ಯಕರ ಹರಿಯ ನಟನೆಯು ಆಶ್ಚರ್ಯಕರ ನಿಗಮಗೋಚರನ ಕೀರ್ತಿ ಅಪಾರ ನಿಗಮಗೋಚರನ ಕೀರ್ತಿ ಅಪಾರ. ನಾಗಾಶಯನ ಹರಿ ಪರಿ ಯೋಗ ನಿದ್ರೆಯೊಳಿರುವುದು ಬಲು ತೋರಿ. ನಾಗಾಶಯನ ಹರಿ ನಾಗಾಶಯನ ಹರಿ ನಾಗಾಶಯನ ಹರಿ. ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುವಂತಿದೆ. ಪರಮಾತ್ಮ ಅರೆಮುಚ್ಚಿದ ಕಣ್ಣುಗಳಿಂದ ಈ ಜಗತ್ತಿನ ಲೀಲೆಯನ್ನು ನೋಡುತ್ತಿರುವ ನೀನು, ಹೇ ಪರಮಾತ್ಮ, ಭಕ್ತ ವತ್ಸಲ, ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದ ಸ್ವಾಮಿ, ನಿದ್ರಿಸು ದೇವ, ನಿದ್ರಿಸು. ನೀನು ಎಚ್ಚರಗೊಳ್ಳುವವರೆಗೂ ನಾನು ಈ ದ್ವಾರದಲ್ಲಿಯೇ ಕಾಯುವೆನು. ಏನೀ ಭವನದ ಶೃಂಗಾರ ವೈಭವ! ಏನಿ ಭವನದ ವೈಭವ, ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ, ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ ಏನಿ ಭವನದ ವೈಭವ, ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ. ಪಕ್ಷಿಗಳೇಕೆ
ಭವನದ ಶೃಂಗಾರ ವೈಭವ. ಆ ಎತ್ತ ನೋಡಿದ ರಥ, ಮುತ್ತು, ರತ್ನ, ವಜ್ರ ವೈಡೂರ್ಯಗಳನ್ನು ಅಲಂಕೃತವಾಗಿ ಕಂಗೊಳಿಸುತ್ತಿರುವ ಈ ಸುಂದರ ಭವನವನ್ನು ಕಂಡಾಕ್ಷಣ ನನ್ನ ಮನದಲ್ಲಿ ಮೋಡಗಳು ಕರಗಿ ಮಳೆಗರೆದಂತೆ ವಾಸವಾಗುತ್ತಿರುವುದಲ್ಲ. ಅಥವಾ ಸೃಷ್ಟಿಕರ್ತನಾದ ಬ್ರಹ್ಮದೇವನು ತನ್ನ ಸೌಂದರ್ಯದ ಸೊಬಗನ್ನೆಲ್ಲ ಈ ದ್ವಾರಕಾನಗರದಲ್ಲೇ ಬಿಟ್ಟು ಹೋದನೆ. ಸುಗಂಧ ಸೂಸುವ ತರುಲತೆಗಳು, ಜೀವಂತ ಸುಂದರಿಯರಂತಿರುವ ಶಿಲಾ ಬಾಲಕಿಯರ ಭಾವಭಂಗಿಗಳ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಬ್ಬಿಸುವ ವಾರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ, ನಕ್ಷತ್ರಗಳಂತೆ ಫಳಫಳನೆ ಹೊಳೆಯುವ ನಯನಗಳು, ಸಂಪಿಗೆ ಏಳ್ಸಲಿನಂತಿರುವ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ, ಅಬ್ಬಬ್ಬಾ, ಜೀವಂತ ಸುಂದರಿಯರಂತಿರುವ ಈ ಶಿಲಾ ಬಾಲಕಿಯರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಲೇ ಎನ್ನುವ ಭ್ರಾಂತು. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಲೆ ಅಲೆ ನರ್ತಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಭಲೆ 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 ನರ್ತಕಿಯರೇ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗ ಧೀರ ಪ್ರಚಂಡ ಕೌರವ, ರಣರಂಗ ಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ
ಸ್ವಾಗತ ಸ್ವಾಗತ ಸ್ವಾಗತ ಸ್ವಾಗತ ಗುರುನಂದನ ಗುರುನಂದನ. ಇದೇನಿದು ಕನಸೆ ಅಥವಾ ಕೃಷ್ಣನ ಮಾಯೇನಾದರೂ ನನ್ನನ್ನು ಆವರಿಸಿರುವುದು? ಕೃಷ್ಣ, ನಿನ್ನ ಮಾಯಾ ಶಯನಾಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ. ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಹಸ್ತಿನಾವತಿಯ ಚಕ್ರೇಶ್ವರನಾದ ನನ್ನ ಅರಮನೆಗಿಂತಲೂ ಈ ಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಅಸಂಭವ, ಅದೆಂದಿಗೂ ಸಾಧ್ಯವಿಲ್ಲ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ತಾಯಾದಿಗಳ ಕಣ್ತೊಪ್ಪಿಸಿ ಮೊದಲೇ ದ್ವಾರಕೆಗೆ ಬಂದಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿದೆ ನೋಡೋಣ. ಓಹೋ, ಸಾತ್ಯಕಿ ಈಶ್ವರ, ಸಾತ್ಯಕಿ, ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಏನು, ಕೃಷ್ಣನು ನಿದ್ರಿಸುತ್ತಿರುವನೇ? ಕೃಷ್ಣ, ಮಾಧವ, ಮುಕುಂದ, ವಿರಾಟನ ಪುತ್ರಿಯಾದ ಉತ್ತರೆಯ ವಿವಾಹ ಸಂಭ್ರಮದಲ್ಲಿ ಹಗಲಿರು ಜಾಗರಣೆ ಮಾಡಿರುವ ಈತನಿಗೆ ನಿದ್ರೆ ತಾನೇ ಹೇಗೆ ಏರಿ? ಅಲ್ಲದೆ ಹಗಲು ವೇಳೆಯಲ್ಲೇ ನಿದ್ರಿಸುತ್ತಿರುವನೆಂದರೆ ಏನೋ ಒಂದು ಕಾರಣವಿರಲೇಬೇಕು. ವಸಂತ ಕುಸುಮಾಗ್ರಣಿತ ಕುಸುಮದರ ಸುಗಂಧ ಸುಪರಿಮಳ ಸುವಾಸದಿಂದ ಕಂಗೊಳಿಸುತ್ತಿರುವ ದ್ವಾರಕಾ ನಗರದ ಅರಸ ನಂದಗೋಪಾಲನು ಹಗಲು ವೇಳೆಯಲ್ಲೇ ನಿದ್ರೆ. ಅದಿರಲಿ ಸಾತ್ಯಕಿ, ನಿನ್ನೊಡನೆ ಒಂದು ಮಾತಿದೆ. ಏನದು ಕೌರವೇಶ್ವರ? ನಮಗೂ ಪಾಂಡವರಿಗೂ ಸಮರವು ಸಿದ್ಧವಾಗಿರುವುದು. ಅದರಲ್ಲಿ ನೀವುಗಳು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಏಕೆ ಸಾಧ್ಯವಿಲ್ಲ? ಕೌರವೇಶ್ವರ, ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನೆಲ್ಲಿರುವೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ಯಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಸಮಸ್ತ ಯಾದವ ಸೈನ್ಯವೆಲ್ಲ ನಮ್ಮ ಕೈ ಸೇರಿದಂತೆ ಅಲ್ಲವೇ? ಸಂದೇಹವೇನು ಕುರುರಾಜ, ಸೇರಿದಂತೆ ಈ ಭದ್ರಾಹಾಸನದಲ್ಲಿ ಕುಳಿತುಕೋ. ಭೂಪಾಲಕನಾದನ ಕೇವಲ ದನ ಕಾಯುವ ಗೋಪಾಲಕನ ಪಥದಡಿಯಲ್ಲಿ ಅಸಂಭವ, ಅಪಮಾನ, ನನಗೆ ಯೋಗ್ಯವಾದ ಪೀಠ
ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಖನು? ಅರ್ಜುನ, ಇನ್ನೆಲ್ಲಿ ನಿನ್ನ ಪ್ರಾಣಸಖನು? ಏಕೆ? ಏನಾಯಿತು ಸಾತ್ಯಕಿ? ನನಗದನ್ನು ಹೇಳಲು ಬಾಯಿಲ್ಲ, ನೀನೇ. ಸುಯೋಧನ ನನಗಿಂತಲೂ ಮೊದಲೇ ಅರ್ಜುನ, ದುರ್ಯೋಧನನೆಂದು ನಿನ್ನ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನದ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವನ್ನು ಪಡೆಯುವನು. ಇದೆಂತಹ ವಿಡಂಬನೆ ಪಾರ್ಥ? ಇದು ವಿಡಂಬನೆ ಇಲ್ಲ ಸಾಧ್ಯ. ಪಾಂಡವರ ದುರ್ದೈವ, ಅದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯ ಬಂಧುಗಳಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದಿರುವುದು ಸಂತೋಷದ ವಿಚಾರವೇ. ಯುಧಿಷ್ಠರನು ತನ್ನ 4 ಸಹೋದರರನ್ನೊಡಗೂಡಿ ಪಾಂಚಾಲಿಯ ಸಹಿತ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಬೆಳೆಸಿದೆ ಎಂದು ತಿಳಿದ ಬಳಿಕವೇ ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ದ್ವಾರಕೆಗೆ ಬಂದೆನು. ಗುರು ಸನ್ನಿಧಿಗೆ, ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು, ಅವರವರ ಭಾವನಾನುರೂಪವಾದ ಫಲಗಳು ಅವರವರಿಗೆ ಲಭಿಸುವುದಲ್ಲವೇ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವಾರು ಮಂದಿ ರಾಜರ ಸಹಾಯ ಸಹಕಾರ ದೊರೆಯುವುದು. ಸುಯೋಧನ, ನಾನು ದ್ವಾರಕೆಗೆ ಬಂದದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಯಾವ ಸ್ಥಳದಲ್ಲಾದರೂ ಕುಳಿತುಕೋ. ಆದರೆ ಈ ಸಾರಿ ನಿಮ್ಮ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಅರ್ಜುನ, ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದಿರುವುದು ಸಂತೋಷದ ವಿಚಾರವೇ. ಗುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದೆಂಬುದನ್ನು ನಾನಿನ್ನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ ಧನಂಜಯ, ಅವನು ಮರೆತಿಲ್ಲ, ನಾನೂ ಮರೆತಿಲ್ಲ. ರಾಜ ಮಕುಟವನ್ನು ಧರಿಸಬೇಕೆಂಬ ತುಚ್ಚ ಆಕಾಂಕ್ಷೆಯು ಈತನನ್ನು ಹಸ್ತಿನಾವತಿಯಿಂದ ದ್ವಾರಕೆಯವರೆಗೂ ಕರೆತಿದ್ದರು. ವೃಥಾ ದಣಿದು ಬಂದ ಪಾರ್ಥ, ನಡೆಯಲಿ ನಿನ್ನ ಚತುರತೆಯ ಕೌಶಲ್ಯ.
ಹೇ ಜನಾರ್ದನ, ಜಾಗರಿತನಾಗು. ಶಬರಿಗೆ ಅಭಯವನಿತ್ತ ಪ್ರಭುವೆ ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತ ಏನು ನಿನ್ನಯ ದಯಾಳು ಶೀಘ್ರದಿಂ ಜಾಗೃತನಾಗಿ ಹೊರಗೇನೋ ಪರಮ ಕೃಪಾಳು ಯೋಗ ನಿದ್ರೆಯುಕ್ತಾಗುತ್ತನಾಗು ಅಯನಲ್ಲ ನಯನೀರಾಗಿಸದೆ ಯೋಗ ನಿದ್ರೆಯುಕ್ತಾಗುತ್ತನಾಗು ಜನಾರ್ದನ, ಜಾಗೃತನಾಗು.
ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರವನ್ನು ಹರಿಸಿ ಬೆಳಕಿಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. ಹೇಳು ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲರೇ? ಚೀಚಿ, ಈ ಚರಣದಡಿಯಲ್ಲಿ ಏಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ತಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ. ಅದೇ ಮಹಾಪ್ರಸಾದವು. ಓ ಸುದೇವ, ಯಾರು? ಕುರುಚಕ್ರೇಶ್ವರ. ಓ ಭಾವ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ? ಸಾರ್ವಭೌಮನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾವ, ಭಾಮ ರಮಣ, ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪ್ರಿಯ ಮಿತ್ರ ಅರ್ಜುನನು ಬಂದೊಡನೆ ಎದ್ದು ಕುಳಿತು ಉಭಯ ಕುಶಲೋಪರಿಯನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಆ ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಭಾವ, ಹಾಗೇನಿಲ್ಲ ಭಾವ. ನೀನು ಬಂದಿದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ನನ್ನ ಮಂದಿರಕ್ಕೆ ಬರಲು ಕಾರಣ? ಕಾರಣವೇ ಕೃಷ್ಣ? ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ. ಕೌರವ ಪಾಂಡವರೋಳ್ ಭೀಕರ ಸಂಗ್ರಾಮ ಹರದಿಂತಾಗಿರ್ಬುದೈ. ವಹಿಸುವುದು ನಮ್ಮ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ. ಸಂತಸದಿ ಬರುವುದೈ ಮಾಧವ. ಕೃಷ್ಣ, ಭೋರ್ಗರವ ಕಾಳ್ಗಿಚ್ಚಿನಂತೆ ಮೂರು ಪಾಂಡವರ ಭೀಕರವಾದ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ನಿಮಗೂ ಪಾಂಡವರಿಗೂ ಯುದ್ಧವು ಸಂಘಟಿತವಾಗಿರುವುದು. ಹಾಗಾದರೆ ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದಲೇ ಬಂದಿರುವಂತೆ ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದುದರಿಂದ ನೀವು ನಮಗೆ ಸಹಾಯವನ್ನು ಮಾಡಲೇಬೇಕು ದೇವ. ಅದು ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರಚಿತವಾದ ಧರ್ಮ. ನೀನು ವೀರನು, ಮೇಲಾಗಿ ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದ್ರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಇರಬಹುದು. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು. ಇರಬಹುದು. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಎಲ್ಲ ಕಪಟ. ಭಾವ, ನಿಮ್ಮೇರುವರೆಗೂ ಸಹಾಯವನ್ನು ಮಾಡುವೆನು. ಆದರೆ ಯುದ್ಧದ ಸಲುವಾಗಿ ನನ್ನದೊಂದು ಸಲಹೆ ಇರುವುದು. ಆಲಿಸುವೆಯಾ? ಏನದು ಕೃಷ್ಣ ನಿನ್ನ ಸಲಹೆ? ರಾಜ್ಯ ಗದ್ದುಗೆಯ ಭಾವ,
ಅವನಪ್ಪುವುದು ಪಾಂಡವರು ಮಾತೆಯ ಸಹಿತ ಆಡಿನ ಸಮಸ್ತ ಸೈನ್ಯವೇ ಹರಿದು ಆರಿ ಮುತ್ತೈದೆಯರು ತಮ್ಮ ಮಾಂಗಲ್ಯಗಳ ಚಿತ್ರಿಸದು ರಕ್ತದ ಬಡುವಿನ ಹುಡುಕಾಡ ಕೊಡಗುವರು ತಮ್ಮ ಪತಿಪುತ್ರರ ಶವಗಳನ್ನು ಕೃಷ್ಣ, ಅನರ್ಥ ಕಾರ್ಯವನ್ನು ನೀನು ಬಲ್ಲೆಯ. ಕೇವಲ ರಾಜ್ಯದ ಮೇಲಿನ ಆಸೆಗೋಸ್ಕರ
ಬಂಧು ಬಾಂಧವರನ್ನು ರಕ್ತದ ಮಡುವಿನಲ್ಲಿ ತೋಯಿಸುವುದೇ? ಪಾಂಡವರು ನೀವು ಸಹೋದರ, ತಮ್ಮ ತಮ್ಮಲ್ಲಿರುವ ದುರಾಭಿಮಾನ ಅನ್ಯೋನ್ಯ ಮೈತ್ರಿಯಿಂದಿರುವುದು ಒಳಿತಲ್ಲವೇ ಭಾವ? ಕೃಷ್ಣ, ಭಾವ, ನಿನ್ನ ಹಿತವಚನವನ್ನು ಕೇಳಲು ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದಿಲ್ಲ. ಈಗೇನು ನನಗೆ ಸಹಾಯ ಮಾಡುವೆಯೋ ಅಥವಾ ಮುಂಬರುವ ಅನರ್ಥಗಳೆಲ್ಲವನ್ನು ಎದುರಿಸಲು ಈತನೇ ಸಿದ್ಧನಿರುವಾಗ ಈಗ ನನ್ನ ಮಾತುಗಳು ರುಚಿಸುವುದಿಲ್ಲ. ನಿಮ್ಮೀರುವರೆಗೂ ಸಹಾಯವನ್ನು ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರ ಭಟರುಗಳಿಂದ ಕೂಡಿದ 11 ಅಕ್ಷೋಹಿಣಿ ಯಾದವ ಸೈನ್ಯದಳ ಒಂದು ಕಡೆ, ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಅರ್ಜುನ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವುದಿಲ್ಲ. ತಥಾಸ್ತು ಪಾರ್ಥ. ಕೃಷ್ಣ, ವೃದ್ಧ ವಿಮುಖನು ನಿರಸ್ತ್ರನು ಆದ ಈತನನ್ನು ಕಟ್ಟಿಕೊಂಡು ನನಗೆ ಏನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮರ ಸಹಿತ ಯಾದವಾಕ್ಷೋಹಿಣಿ ಸೈನ್ಯವೇ ನಮ್ಮ ಪಕ್ಷವನ್ನು ಭಲೆ ಭಲೆ ಭಾವ, ಪರಾಕ್ರಮಕ್ಕೆ ತಕ್ಕದ್ದನ್ನು ಆಯ್ಕೆ ಮಾಡಿಕೊಂಡಿರುವೆ. ಎಷ್ಟೇ ಆಗಲಿ ಛಲದಂಕ ಮಲ್ಲನಲ್ಲವೇ? ಅಲ್ಲವೇ? ನಡೆ ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ ಭಲೆ. ಕೃಷ್ಣ, ಪಡಿನೇ ನಿನು ಕಣ್ಣಯ್ಯ ಕಪಟ ಮೋಸ, ಭರತ ಕಂಡ ಸ್ವತಂತ್ರ ಪ್ರಣಯ ಸಮರ. ಶತ್ರುದಾಹ ಪ್ರಚಂಡ ರಕ್ತ ಕೋಟಿಯೇ ಹರಿಸಿ, ಮೃತ್ಯು ತಾಂಡವ ಪ್ರಳಯ ರುದ್ರ ಸಿಂಹನಾದ, ಧರಣಿ ಸಾಹಸ ಚದುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದೋಳಿ ಆಯುಧಗಳ ಹರಿಸದಿರೇ, ಹರಿಸದಿರೆ ಪಾಂಡವರನೆಂದು ಪಾಲಿಸೆಯೋ. ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ. ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ಅದೆಷ್ಟೊಂದು ಮಮತೆ ಮಮಕಾರ, ಅದರಲ್ಲಿಯೋ ಈ ಅರ್ಜುನನೋ ನಿನ್ನ ಪ್ರಾಣ ಸಖ. ಹೇಗಿರುವಾಗ ಕೃಷ್ಣ, ನಾವುಗಳು ನಿಮ್ಮೊಡನೆ ಬೆರೆಯಲು ಬಂದರೆ ಅದು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ. ಯುದ್ಧ ರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದೀಯ, ಎಚ್ಚರ. ಆಡಿದ ಮಾತನ್ನು, ಮಾಡಿದ ಪ್ರತಿಜ್ಞೆಯನ್ನು ಎಂತಹ ವಿಚಾರದಲ್ಲಿ ನಾನು ಸದಾ ಎಚ್ಚರದಿಂದಲೇ. ಕೃಷ್ಣ, ಮಾತುಗಳೇಕೆ? ನಡೆ
ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಹಾ? ಒಳಸಂಚು ಫಲಿಸಿತೆಂದು ಹಿಗ್ಗಬೇಡವೋ ಮಾಧವ, ಮುಂದೆ ಸಂಧಿಸೋಣ. ಆ ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನಮ್ಮ ಕೈ ಸೇರಿದಂತೆ. ಆರ್ಯಾವರ್ತದ ಹೇಗೆ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿರುವುದು. ಯಾದವಾಗ್ರಣಿಯು ನಮ್ಮ ಪಕ್ಷವನ್ನು ವಹಿಸಿದ್ದನು. ಇಂದಿಗೆ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ, ಪರಮಾತ್ಮ ವಾಸುದೇವ, ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೇ ಇಲ್ಲ. ಪರಮಾತ್ಮ, ಹಾ, ಅಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನ. ಅದು ಹೇಗೆ? ಹೇಗೆಂದರೆ
ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ. ನೀನು ಈ ಯುದ್ಧದಲ್ಲಿ ನನ್ನ ರಥದ ಸಾರಥಿಯಾಗಿ, ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿ. ಈ ನಿನ್ನ ವರದ ಹಸ್ತವು ಆ ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ ಪರಮಾತ್ಮ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವರು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ಪರಮಾತ್ಮ. ಅಂತೂ ನಿನ್ನೆಯ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಇರಲಿ, ಭಕ್ತರ ಅಭೀಷ್ಟವನ್ನು ನೆರವೇರಿಸುವುದು ನನ್ನ ಕರ್ತವ್ಯ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ ವಾಸುದೇವ. ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ ಮನನಾದೆ ನೀನು ತಮ್ಮ ಪಾಲನಿ ವಾಸುದೇವ. ಮನನಾದೆ ನೀನು ತಮ್ಮ ಪಾಲನಿ ಧನ್ಯನಾದೆ ನಾ ಹರಿಯೇ, ಧನ್ಯನಾದೆ ನಾ ಪರಮಾತ್ಮ, ನಾನು ಬಂದು ಬಹಳ ವೇಳೆ ಆಯಿತು. ಪುನಃ ಬಂದು ನಿನ್ನನ್ನು ನೋಡುವೆನು. ನನಗೆ ಅನುಮತಿಯನ್ನು ಕೊಡುತ್ತೇವ. ಆಗಬಹುದು ಪರಮಾತ್ಮ. ಈಗ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸದೆ ಹೋದರು. ಮದ್ದಾನೆಯ ಬಲವುಳ್ಳ ಗುರುದೇವ ಬಲರಾಮರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ನನ್ನ ಕೈವಶ. ಎಲ್ಲೆಲ್ಲವೋ ದ್ವಿತೀಯ ಪಾಂಡವ ಕರೆದು ಉಕ್ಕಿ ಬರುತ್ತಿರುವ ಸಮರಾಂಗಣದಲ್ಲಿ ನಿನ್ನ ಒಡಲನ್ನು ಸೇಳಲು ಈ ನನ್ನ ಉಕ್ಕಿನ ಬಾಹುಗಳು ಹಿಗ್ಗಿ ಹೆಜ್ಜೆ ಕುಣಿಯುತ್ತಿದ್ದವು. ಆ ಮುಂದಿನ ಕುರುಕ್ಷೇತ್ರ ಯುದ್ಧದಲ್ಲಿ
ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ